ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಆಲೂ ಪರೋಟ ಮಾಡೋದನ್ನು ತೋರಿಸ್ತಿದ್ದೀನಿ. ಮೊದಲನೇದಾಗಿ ಆಲೂ ಪರೋಟ ಮಾಡೋದಕ್ಕೆ ಗೋಧಿ ಹಿಟ್ಟು ತೊಗೊಬೇಕು. ಅದಕ್ಕೆ ಉಪ್ಪು ಸೇರಿಸಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಬೇಕು. ಮೊದಲನೇದಾಗಿ ಈಗ ನಾನು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ನೆನೆಯೋದಕ್ಕೆ ಬಿಡ್ತೀನಿ. ಸ್ವಲ್ಪ ಒಂದು 10-15 ನಿಮಿಷ ಇದು ಹಿಟ್ಟು ನೆನ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕಂತಂದರೆ ಚಪಾತಿ ಕಲಿಸ್ಕೊಂಡ್ಮೇಲೆ ನಾವು ಆಲೂ ಪರೋಟಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋಣ. ಸೊ ಆಲೂ ಪರೋಟಕ್ಕೆ ಏನೇನು ಬೇಕಂತಂದರೆ ಮಾಡೋದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ, ಕರಿಬೇವು, ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲೆ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ, ಗರಂ ಮಸಾಲ ಮತ್ತು ಕೊತ್ತಂಬರಿ ಪುಡಿ ತೊಗೊಂಡಿದ್ದೀನಿ. ಮೊದಲನೇದಾಗಿ ಏನು ಮಾಡಬೇಕಂತ ಅಂದರೆ ನಾವು ಇದನ್ನು ತೊಗೊಂಡಿದ್ದನ್ನು ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ಹೇಳಿದ್ದ ಐಟಮ್ನ ಕಟ್ ಮಾಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಮತ್ತು ಕರಿಬೇವು ಕಟ್ ಮಾಡಿ ತೊಗೊಂಬಂದಿದ್ದೀನಿ. ನೆಕ್ಸ್ಟು ನಾನು ಒಗ್ಗರಣೆ ಹಾಕ್ತಿದ್ದೀನಿ. ಈ ಒಗ್ಗರಣೆ ರೆಡಿ ಮಾಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಕರಿಬೇವು, ಸಾಂಬಾರು ಪೌಡರ್, ಗರಂ ಮಸಾಲವನ್ನು ಹಾಕಿ ಒಗ್ಗರಣೆ ರೆಡಿ ಮಾಡಿದ್ದೀನಿ. ಈ ಟೈಮಲ್ಲಿ ಇದನ್ನು ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ. ಅಂದರೆ ನೆಕ್ಸ್ಟ್ ಏನು ಮಾಡಬೇಕಂತ ಅಂದರೆ ನಾವೇನು ಬಾಯ್ಲ್ ಮಾಡಿಟ್ಕೊಂಡಿದ್ವಲ್ಲ ಆಲೂಗಡ್ಡೆನ, ಸೊ ಅದನ್ನು ಮ್ಯಾಶ್ ಮಾಡಿ ಅದನ್ನು ನಾನು ಇದ್ರ ಹತ್ರ ಸೇರಿಸ್ತಾ ಇದ್ದೀನಿ. ಸೊ ಇದು ಆಗಿದೆ. ಈಗ ಮಿಕ್ಸ್ ಮಾಡಿದ್ದೀನಿ. ಸೊ ಲಾಸ್ಟಿಗೆ ಏನು ಮಾಡಬೇಕಂತಂದರೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೀನಿ. ಕೊತ್ತಂಬರಿ ಆ್ಯಡ್ ಮಾಡಿ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ಉಪ್ಪು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕಿದ್ವಿ. ಸೊ ಅದು ಕಡಿಮೆ ಅನಿಸಿದರೆ ಮತ್ತು ಈ ಹಂತದಲ್ಲಿ ಉಪ್ಪು ನಾವು ಸೇರಿಸ್ಕೊಬೋದು ಸ್ವಲ್ಪ. ಸೊ ಇದು ನಮ್ಮದು ಸ್ಟಫಿಂಗ್ ರೆಡಿ ಆಯಿತು. ಆಲೂ ಪರೋಟ ಸ್ಟಫಿಂಗ್ ರೆಡಿ ಆಯಿತು. ಇವಾಗ ಚಪಾತಿ ಹಿಟ್ಟು ನೆಂದಿದೆ. ನೆಕ್ಸ್ಟು ಚಪಾತಿ ಲಟ್ಸ್ಕೊಬೇಕು. ಚಪಾತಿ ಲಟ್ಸ್ಕೊಂಡ ನಂತರ ಸ್ಟಫಿಂಗ್ ಏನು ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಫಿಲ್ ಮಾಡಬೇಕು. ಸೊ ಒಳಗಡೆ ಸ್ಟಫ್ ಆಲೂಗಡ್ಡೆ ಜಾಸ್ತಿ ತುಂಬಿದಷ್ಟು ಪರಾಟ ರುಚಿ ಅನಿಸುತ್ತೆ.
ಪರೋಟ ರೆಡಿಯಾಗಿದೆ. ಇದಕ್ಕೆ ಏನು ಮಾಡಿದ್ದೀನಿ, ಬಟರ್ನ ಮೇಲ್ಗಡೆ ಸ್ವಲ್ಪ ಬಟರ್ನ ಹಾಕಿ, ಸೊ ಇದನ್ನು ಮೊಸರು ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಕಾಂಬಿನೇಷನ್ ಪರಾಟಾಗೆ ಮೊಸರು ಸೂಪರಾಗಿರುತ್ತೆ. ಅದು ಬಿಟ್ಟರೆ ಪಿಕ್ಕಲ್ ಜೊತೆ ತಿನ್ಬೋದು, ಆದರೆ ಮೊಸರು ಜೊತೆಗೆ ತಿಂದು ನೋಡಿ ಸೂಪರಾಗಿರುತ್ತೆ.